ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಜನರೇ, ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸುರಕ್ಷಿತವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಪ್ರಿಯರೇ, ದೇವರ ವಾಕ್ಯವೇ ನಮಗೆ ಆಯುಧವಾಗಿದೆ. ಪ್ರಿಯರೇ, ದೇವರ ವಾಕ್ಯದ ಮೇಲೆ ನಾವು ನಂಬಿಕೆ ಇಟ್ಟು ಅವುಗಳನ್ನು ಮಾತನಾಡುವಾಗ ನಮ್ಮ ಪರಿಸ್ಥಿತಿಗಳು ಬದಲಾಗುವಂಥದ್ದಾಗಿದೆ. ನಮ್ಮ ಬಾಯಿಗಳಲ್ಲಿ ನಾವು ಒಳ್ಳೆಯ ಸಂಗತಿಗಳನ್ನು ಮಾತನಾಡುವಾಗ ನಮ್ಮ ಪರಿಸ್ಥಿತಿಗಳನ್ನು ಜಯಿಸುವಂತಹ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸುತ್ತಾರೆ. ಪ್ರಿಯರೇ, ಜ್ಞಾನೋಕ್ತಿಗಳು 18:21 ನಾವು ನೋಡಬಹುದು, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯನು ಅದನ್ನು ಅನುಭವಿಸುವನು ಎಂಬುದಾಗಿ. ಪ್ರಿಯರೇ, ನಿಮ್ಮ ಬಾಯಿಗಳಲ್ಲಿ ನೀವು ಒಳ್ಳೆಯ ಮಾತುಗಳನ್ನು ಆಡುವಾಗ, ಜೀವವನ್ನು ನುಡಿಯುವಾಗ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ನೀವು ಏನು ಮಾತನಾಡುತ್ತೀರೋ ಅದೇ ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಇಲ್ಲಿ ನಾವು ನೋಡ್ಬೋದು, ವಚನ ಪ್ರಿಯನು ಅದನ್ನು ಅನುಭವಿಸುವನು ಎಂಬುದಾಗಿ. ಪ್ರಿಯರೇ, ನೀವು ಯಾವ ವಚನವನ್ನು ನುಡಿಯುತ್ತೀರೋ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಯೆರೆಮೀಯ 1:9 ನಾವು ನೋಡಬಹುದು, ನಿನ್ನ ಬಾಯಿಗಳಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ. ಪ್ರಿಯರೇ, ದೇವರ ಮಾತುಗಳು ನಿಮ್ಮ ಬಾಯಲ್ಲಿದೆ. ಪ್ರಿಯರೇ, ನೀವು ಅದನ್ನು ಮಾತನಾಡುವಾಗ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಯಾಕೆಂದರೆ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ಯಾವುದೇ ವಿಷಯದಲ್ಲೂ ಕೂಡ ಚಿಂತಿಸದೆ ಕರ್ತನಲ್ಲಿ ನಂಬಿಕೆಯಿಂದಿರಿ, ಧೈರ್ಯದಿಂದಿರಿ. ಆತನು ನಿಮ್ಮ ಮಧ್ಯದಲ್ಲಿ ಸೂಚಕ ಕಾರ್ಯಗಳನ್ನು ನಡೆಸ್ತಾರೆ. ಗಾಡ್ ಬ್ಲೆಸ್ ಯು. ಆಮೆನ್.